ಓಕೆ, ಮುಖ್ಯಾಂಶಗಳು 26, 27ನೇ ಅಧ್ಯಾಯ ಇವತ್ತು ನಾವು ಕೇಳ್ಕೊಂಡ್ವಿ. ದೇವರು ಸಣ್ಣ ವಿವರಗಳ ಬಗ್ಗೆ ಕೂಡ ಕಾಳಜಿ ವಹಿಸುತ್ತಾನೆ ಅಂತ ಕೇಳಿದ್ರೆ ಹೌದು, ಈ ಅಧ್ಯಾಯದಲ್ಲಿ ನಾವು ನೋಡಿದ್ವಿ. ನಂತರ ಅಧ್ಯಾಯಗಳಲ್ಲೂ ವಿವರಗಳು ದೇವರಿಗೆ ಪ್ರಾಮುಖ್ಯವಾಗಿ ಎಂಬುದನ್ನ ಬಹಿರಂಗಪಡಿಸುತ್ತದೆ. ಚಿಕ್ಕ ಚಿಕ್ಕ ವಿಷಯ ಕೂಡ ದೇವರು ಅಷ್ಟು ಇಂಪಾರ್ಟೆನ್ಸ್ ಕೊಡ್ತಾರೆ. ಅವರು ಎಲ್ಲವನ್ನು ನಿರ್ಮಿಸಬೇಕೆಂದು ಬಯಸಿದರು. ಮೋಶೆಗೆ ಕೊಟ್ಟ ಮಾದರಿಯಂತೆ ನಾವು ದೇವರ ಮಾತುಗಳನ್ನು, ದೇವರ ಸೂಚನೆಗಳನ್ನು ಎಚ್ಚರಿಕೆಯಿಂದ ಓದಬೇಕು ಮತ್ತು ನಾವು ಆ ವಿವರಗಳನ್ನು ಗೌರವಿಸಬೇಕು ಎಂಬುದು ಈ ಅಧ್ಯಾಯದಲ್ಲಿ ನಾವು ಕಲ್ತ್ಕೋತೇವೆ. 28ನೇ ಅಧ್ಯಾಯದಲ್ಲಿ ದೇವರು ಸನ್ನಿಧಿಗೆ ಬರುವ ಮಹತ್ವವನ್ನು ನಮ್ಮಲ್ಲಿ ತುಂಬಬೇಕು. ಆರೋನನ ಕೆಲಸವನ್ನು ಲಘುವಾಗಿ ತೆಗೆದುಕೊಳ್ಳಬಾರದು ಮತ್ತು ಗೂಡಾರದಲ್ಲಿ ಕರ್ತನಿಗೆ ಅಗೌರವದ ತೋರಿಸಿದ ಪರಿಣಾಮವನ್ನು ಮರಣವಾಗಿರುತ್ತದೆ ಅಂತ ನಾವು ಹೇಳ್ಕೊಂಡ್ವಿ. ದೇವರ ಮುಂದೆ ಕಾಣಿಸಿಕೊಳ್ಳುವುದು ಪ್ರತಿಯೊಬ್ಬ ಇಸ್ರಾಯೇಲರಿಗೆ ಮಾಡಲು ಅನುಮತಿಸಲ್ಪಡಲಿಲ್ಲ ಎಂಬ ಇದೊಂದು ದೊಡ್ಡ ಸ್ಪೆಷಲ್ ವಿಷಯವಾಗಿತ್ತು. ಎಲ್ಲರೂ ದೇವರ ಆಲ್ಟರ್ ಅಲ್ಲಿ ಹೋಗಿ ಕೆಲಸಗಳು ಮಾಡೋದಕ್ಕೆ ಅಷ್ಟು ಈಸಿ ಇರ್ಲಿಲ್ಲ, ಬಿಡ್ತಾ ಇರ್ಲಿಲ್ಲ ಅವರು. ಯಾಕೆಂದ್ರೆ ಪರಿಶುದ್ಧ ದೇವರು ಅಲ್ಲಿ ಆರಾಧನೆ ಮಾಡ್ಬೇಕಾದ್ರೆ ಸ್ಪೆಷಲ್ ಪೀಪಲ್ ಮಾತ್ರ ಹೋಗಿ ದೇವರಿಗೆ ವರ್ಷಿಪ್ ಮಾಡ್ಬೋದಾಗಿತ್ತು ಅಂತ ಕೇಳಿಸ್ಕೊಂಡ್ವಿ. ಈ ಕಾಲದಲ್ಲಿ ಇವಾಗ ನಾವು ಪವಿತ್ರ ಬೈಬಲ್ನ ಓದ್ತಾ ಇದ್ದೀವಿ. ಹೇಗೆ ಓದ್ಬೇಕು? ಡ್ಯಾನ್ಸ್ ಹಾಕೊಂಡು, ಪಕ್ಕದಲ್ಲಿ ಮಾತಾಡ್ಕೊಂಡು, ಜೋಕ್ ಮಾಡ್ಕೊಂಡು ಓದ್ಬೇಕಾ? ಅಥವಾ ಪರಿಶುದ್ಧ ದೇವರ ವಾಕ್ಯವನ್ನು ಓದುವಾಗ ಪ್ರಾರ್ಥನೆ ಮೈಂಡಲ್ಲಿ ಕುಟುಂಬ ಜೊತೆ ಬಂದು ಓದ್ಬೇಕಾ? ಸೊ ನೀವು ಇವತ್ತು ಯೋಚನೆ ಮಾಡಿ. ಸೊ ನೆಕ್ಸ್ಟ್ ಟೈಮ್ ನಿಮ್ಗೆ ದೇವ ವಾಕ್ಯ ಓದಲು ಚಾನ್ಸ್ ಸಿಕ್ತಾಗ ಹೇಗೆ ಓದ್ಬೇಕು ಅಂತ ನೀವೇ ಡಿಸಿಷನ್ ತಗೊಳ್ಳಿ. ಓಕೆ, ಸೊ ಸ್ವಲ್ಪ ಕ್ವಶನ್ಸ್ ಕೇಳೋಣ. 2 ಕುಟುಂಬ ಇದ್ದಾರೆ. ಓಕೆ, ಪರದೆಗಳು ಮೇಲೆ ಯಾವ ಚಿತ್ರಗಳನ್ನು ಮಾಡಬೇಕಾಗಿತ್ತು? 26ನೇ ಅಧ್ಯಾಯ 1ನೇ ವಾಕ್ಯ ನೀವು ಓದಿ. ಕರ್ಟನ್ಸ್ ಮಾಡಿದ್ರಲ್ಲ, ವಾಟ್ ಇಮೇಜಸ್ ವೇರ್ ಟು ಬಿ ಮೇಡ್ ಆನ್ ದ ಕರ್ಟನ್ಸ್. ದೇವರು ಯಾವ ಚಿತ್ರಗಳನ್ನು ಪರದೆ ಮೇಲೆ ಮಾಡಬೇಕು ಅಂತ ಹೇಳಿದ್ರು? ಕೂದಲಿನ 11 ತಾನು ಬಟ್ಟೆಗಳನ್ನು ಮಾಡಿಸಬೇಕು. 26ನೇ ಅಧ್ಯಾಯ 1ನೇ ಫಸ್ಟ್ ವರ್ಡ್. ನನ್ನ ನಿವಾಸಕ್ಕಾಗಿ ಒಂದು ಗುಡಾರವನ್ನು 10 ತಾನು ಬಟ್ಟೆಗಳಿಂದ ಮಾಡಿಸಬೇಕು. ಅವು ಹೊಸೆದ ನಾರಿನ ಬಟ್ಟೆಗಳಾಗಿರಬೇಕು. ಅವುಗಳಲ್ಲಿ ನೀಲಿ, ಊದಾ ಹಾಗೂ ಕಡುಗೆಂಪು ವರ್ಣಗಳ ದಾರದಿಂದ ಕೆರೂಬಿಗಳ ಚಿತ್ರವನ್ನು ಹಾಕಬೇಕು ಅಂತ ದೇವರು ಹೇಳಿದ್ರು. ವೆರಿ ಗುಡ್. ಬಲಿಪೀಠವನ್ನು ಹೇಗೆ ಸಾಗಿಸಬೇಕು? ಹೌ ವಾಸ್ ದ ಆಲ್ಟರ್ ಟು ಬಿ ಟ್ರಾನ್ಸ್ಪೋರ್ಟೆಡ್? ಹೇಗೆ ಸಾಗಿಸಬೇಕು ಅಂತ ದೇವರು ಹೇಳ್ತಾರೆ. 27ನೇ ಅಧ್ಯಾಯ 6ರಿಂದ 7ನೇ ವಚನ. ಹೇಗೆ ಪೀಠವನ್ನು ಹೊರುವ ಗುತ್ತಿಗೆಗಳನ್ನು ಜಾಲಿ ಮರದಿಂದ ಮಾಡಿಸಿ ತಾಮ್ರದ ತಗಡುಗಳನ್ನು ಹೊದಿಸಬೇಕು. ಆ ಗುದಿಗೆಗಳನ್ನು ಆ ಬಳೆಗಳಿಗೆ ಸೇರಿಸಿದಾಗ ಅವು ಬಲಿಪೀಠವನ್ನು ಹೊರುವುದಕ್ಕಾಗಿ ಅದರ 2 ಕಡೆಗಳಲ್ಲಿ ಇರುವವು. ಆ ಬಲಿಪೀಠವನ್ನು ಅಲೆಗಳಿಂದ ಪೆಟ್ಟಿಗೆಯಂತೆ ಮಾಡಿಸಬೇಕು. ನಾನು ಬೆಟ್ಟದಲ್ಲಿ ನಿನಗೆ ತೋರಿಸಿದಂತೆಯೇ ಅದನ್ನು ಮಾಡಿಸಬೇಕು. ಉಂಗುರಗಳ ಮೂಲಕ ಕೋಳುಗಳೊಂದಿಗೆ. ಅದು ಓದಿದ್ರ ನೀವು? ನಾನು ಕೇಳಿಸ್ಕೊಂಡಿಲ್ಲ. 27ನೇ ಅಧ್ಯಾಯ 6ರಿಂದ 7 ಹೆಂಗೆ ಟ್ರಾನ್ಸ್ಪೋರ್ಟ್ ಮಾಡೋದು ಅಂತ. ಸೊ ದೇವರು ಹೇಳ್ತಾರೆ, ಉಂಗುರಗಳ ಮೂಲಕ ಕೋಳುಗಳೊಂದಿಗೆ, ವಿತ್ ಸ್ಟೇರ್ಸ್ ಥ್ರೂ ರಿಂಗ್ಸ್. ಓಕೆ, ನೆಕ್ಸ್ಟ್ ಕ್ವೆಶ್ಚನ್. ಇಸ್ರಾಯೇಲರಲ್ಲಿ ಪ್ರಧಾನ ಯಾಜಕರಾಗಿ ಯಾರನ್ನು ಆರಿಸಲಾಯಿತು? ಇದು ಈಸಿ. 28ನೇ ಅಧ್ಯಾಯ. Who was chosen to be the high priest? Aaron. Correct. Very good. Very good. Next question. ಆರೋನನ ಉಡುಪುಗಳನ್ನು ತಯಾರಿಸಲು ಯಾರಿಗೆ ಬುದ್ಧಿವಂತಿಕೆ ಮತ್ತು ತಿಳುವಳಿಕೆಯನ್ನು ನೀಡಲಾಯಿತು? 28ನೇ ಅಧ್ಯಾಯ. Who was given wisdom and understanding to make the garments of Aaron? ಇಬ್ರು ಹೆಸರಿದೆ ಅಲ್ಲಿ. ಬೆಜಾಲೆಲ್ ಅಂಡ್ ಅಹೋಲಿಯಾಬ್. ಎಸ್, ಕನ್ನಡದಲ್ಲಿ ಗೊತ್ತಿಲ್ಲ ಏನಿದೆ, ಓದಿ. ಕನ್ನಡದಲ್ಲಿ ಸಿಕ್ಕಿದ್ರೆ ಬೆಜಾಲೆಲ್ ಅಂಡ್ ಅಹೋಲಿಯಾಬ್. 5 ಊರಿಮ್ ಹಾಗೂ ತುಮ್ಮೀಮ್ ಅಂತ. ಎಸ್, ಇಬ್ಬರಿಗೆ ಆ ಗಾರ್ಮೆಂಟ್ಸ್ ಅನ್ನ ಮಾಡೋಕೆ
ಕೊಡಲಾಗಿತ್ತು. ಓಕೆ, ನೆಕ್ಸ್ಟ್ ಕ್ವೆಶ್ಚನ್. ಕವಚಗಳು. ಸ್ಥಾನ ಪಾಲಕದಲ್ಲಿ ಎಷ್ಟು ಕಲ್ಲುಗಳನ್ನು ಇರಿಸಲಾಗಿತ್ತು ಮತ್ತು ಅವು ಏನನ್ನು ಪ್ರತಿನಿಧಿಸುತ್ತದೆ? How many stones were set in the breastplate? What do they represent? ಏನನ್ನು ತೋರಿಸಿಕೊಳ್ಳುತ್ತದೆ? ಎಷ್ಟು ಕಲ್ಲುಗಳನ್ನು ಇರಿಸಲಾಯಿತು, ಆ ಕಲ್ಲುಗಳು ಏನನ್ನು ಹೇಳುತ್ತೆ? 28ನೇ ಅಧ್ಯಾಯದಲ್ಲಿ ಇಸ್ರೇಲ್ ಟ್ರೈಬ್ಸ್ ಎಷ್ಟು ಜನ? ಇಸ್ರೇಲ್ಗೆ ಎಷ್ಟು ಮಕ್ಕಳು? 12. ಜೇಕಬ್ ಇಸ್ರೇಲ್ 12. ಸೊ ಅದು 12 ಕಲ್ಲುಗಳನ್ನು ಇರಿಸಲಾಯಿತು. ಅದು ಏನ್ ರೆಪ್ರೆಸೆಂಟ್ ಮಾಡುತ್ತೆ ಅಂದ್ರೆ 12 ಟ್ರೈಬ್ಸ್ ಆಫ್ ಇಸ್ರಾಯೇಲ್, 12 ಕುಲಗಳನ್ನು ತೋರಿಸಿಕೊಡುತ್ತದೆ. ಓಕೆ, 28ನೇ ಅಧ್ಯಾಯ 6ರಿಂದ 8 ವಚನಗಳು. ವಾಟ್ ವಾಸ್ ಎಫೋಡ್? ಎಫೋಡ್ ಎಂದರೇನು? ಇಪ್ಪತ್ತೆಂಟನೇ ಅಧ್ಯಾಯ 6ರಿಂದ 8 ತನಕ ವಚನ. ಎಫೋಡ್ ಎಂದರೇನು? ಎಫೋದ್ ಎಂಬ ಕವಚವನ್ನು ನಾರಿನ ಬಟ್ಟೆಯಿಂದ ಮಾಡಿಸು, ಚಿನ್ನದ ದಾರದಿಂದಲೂ ಹಾಗೂ ನೀಲಿ ಹೂದ ಕಡುಗೆಂಪು ವರ್ಣಗಳುಳ್ಳ ದಾರದಿಂದಲೂ ಕಸೂತಿ ಕೆಲಸದವರು ಅದನ್ನು ಅಲಂಕರಿಸಲಿ. ಈ ಕವಚಕ್ಕೆ ಹೆಗಲಿನ ಮೇಲೆ 2 ಪಟ್ಟಿಗಳಿರಬೇಕು, ಅದಕ್ಕೆ 2 ಕೋಣೆಗಳು ಜೋಡಿಸಲ್ಪಡಬೇಕು. ಕವಚದ ಮೇಲಿರುವ ಕಸೂತಿ ಕೆಲಸದ ನಡುಕಟ್ಟು ಕವಚದ ಅಂಗವಾಗಿರಬೇಕು. ಅದರಂತೆಯೇ ಉರಿನಾರಿನ ಬಟ್ಟೆಯಿಂದ ಮಾಡಿರಬೇಕು. ಚಿನ್ನದ ದಾರದಿಂದಲೂ ನೀಲಿ ಹೂದ ಕಡುಗೆಂಪು ವರ್ಣಗಳುಳ್ಳ ದಾರದಿಂದಲೂ ಅಲಂಕೃತವಾಗಿರಬೇಕು. ಆಮೇನ್. ಎಫೋದು ಆಕ್ಚುಲಿ ಗುರುಗಳ ಉಡುಪು, ಪುರೋಹಿತ ಶಾಹಿಯ ಉಡುಪು, ಆರೋನನ ಉಡುಪು. A priestly garment is called ephod. So, ಧನ್ಯವಾದಗಳು, ತುಂಬಾ ಥ್ಯಾಂಕ್ ಯು. ಗಾಡ್ ಬ್ಲೆಸ್. ದೇವರ ವಾಕ್ಯ ಓದಲಿಕ್ಕೆ ಸ್ಟಾಪ್ ಮಾಡಬೇಡಿ. ಯಾವಾಗ ಚಾನ್ಸ್ ಸಿಗುತ್ತೆ, ಯಾವಾಗ ನಿಮ್ಗೆ ಕರೆ ಸಿಗುತ್ತೆ, ಇಲ್ಲ ಅಂತ ಹೇಳ್ಬೇಡಿ. ಹೋಗಿ ದೇವರ ವಾಕ್ಯನ ಪವರ್ಫುಲ್ ಆಗಿ ಓದಿ. ಓಕೆನಾ? ಥ್ಯಾಂಕ್ ಯು. ಗುಡ್ ನೈಟ್. ಗಾಡ್ ಬ್ಲೆಸ್. ಗುಡ್ ನೈಟ್.